ಇನ್ಶೂರೆನ್ಸು ನಮ್ಮ ರೈತರಿಗೆ ಸಿಕ್ಕಿಲ್ಲ. ಕಾನೂನು ಪ್ರಕಾರ 30 ದಿವಸದಲ್ಲಿ ಇನ್ಶೂರೆನ್ಸ್ ಕೊಡಬೇಕಂತ ಕಾನೂನು ಹೇಳ್ತದೆ. 7 ತಿಂಗಳಾಯಿತು. ಭಾಳಷ್ಟು ಜನ ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದಾರೆ, ನಮ್ಮ ಹತ್ರ ಬಂದಿದ್ದಾರೆ. ನಾವು ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ, ಅಮ್ಮ ಪಾಟೀಲ್ ಅವರು ಮಾತಾಡಿದ್ದಾರೆ, ಮತ್ತು ಅಲ್ಲಂ ಪ್ರಭು ಮಾತಾಡಿದ್ದಾರೆ. ಇನ್ನು ಅನೇಕ ಜನ ಬೇರೆ ಬೇರೆ ಶಾಸಕರು ಕೂಡ ಮಾತಾಡಿದ್ದಾರೆ. ಈ ವರ್ಷ ಅತಿ ಮಳೆ ಬಂದು 50% ಮಳೆ ಜಾಸ್ತಿ ಬಿದ್ದು ಬೆಳೆಗಳು ಹಾಳಾಗಿದ್ದಾವೆ. ಇವತ್ತು ಉದ್ದು ಹೋಯಿತು, ಹೆಸರು ಹೋಯಿತು, ಸೋಯಾಬೀನ್ ಹೋಗ್ತಾ ಇದೆ, ಆಮೇಲೆ ಎಳ್ಳು ಹೋಯಿತು, ತೊಗರಿನೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬೇರು ಕೊಳೆತು ಅದು ಕೂಡ ನಾಶ ಆಗ್ಬೋದು. ರೈತರೆಲ್ಲ ಕಂಗಾಲಾಗಿದ್ದಾರೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ಇದನ್ನು ದಯಮಾಡಿ ಆದಷ್ಟು ಬೇಗನೆ ಈ ರೈತರಿಗೆ ಬರಬೇಕಾದಂಥ 341 ಕೋಟಿ ರೂಪಾಯಿ ನಮ್ಮ ರೈತರಿಗೆ ಬಿಡುಗಡೆ ಆಗಬೇಕು, ಕಲಬುರಗಿ ಜಿಲ್ಲೆಗೆ. ಇದನ್ನು ತಾವು ಸರ್ಕಾರಕ್ಕೆ ಕಳಿಸಿಬಿಟ್ಟು ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತ ಕೊಳ್ತಾ ಇದ್ದೀವಿ. ಅದಕ್ಕೆ ರೈತರೆಲ್ಲ ಬಂದಿದ್ದಾರೆ. ನಾವು ಸುಮ್ಮನೆ 10-20 ಜನ ರೈತರು ಬಾ ಅಂತ ಹೇಳಿದ್ರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಪಾಪ ಅವ್ರಿಗೆ ಕಷ್ಟ ಇದೆ, ಅವ್ರ ಕಷ್ಟದ ತೋಡ್ಕೊಳ್ಳೋಕ್ಕೆ ನಾವು ಬಂದಿದ್ದಾರೆ. ಅಥವಾ ಸರ್ಕಾರದ ವಿರುದ್ಧ ಅಲ್ಲ, ಸರ್ಕಾರದ ಬಗ್ಗೆ ಯಾವುದೇ ಅಪಸ್ವರ ಇಲ್ಲ. ಇವತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ವಿದೇಶದಲ್ಲಿದ್ದಾರೆ, ಇವತ್ತು ರಾತ್ರಿ ಬರ್ತಾರೆ, ಅವರಿಗೂ ನಾವು ಗಮನಕ್ಕೆ ತರ್ತೀವಿ. ಮತ್ತು ನಮ್ಮ ಜಿಲ್ಲಾ ಶರಣಪ್ರಕಾಶ್ ಪಾಟೀಲ್ ತರ್ತೀವಿ. ಹಾಗೂ ಮುಖ್ಯಮಂತ್ರಿಗಳಿಗೆ ಕೂಡ ನಾವು 3 ಜನ ಹೋಗಿ ಮಾತಾಡ್ತೀವಿ. ಒಟ್ಟಿನಲ್ಲಿ ನಮಗೆ ರೈತರಿಗೆ ಸಿಗಬೇಕಾದಂಥ ಇನ್ಶೂರೆನ್ಸ್ ಸಿಗಬೇಕು.